ಧನ್ಯವಾದಗಳು ಎಲ್ಲರಿಗೂ. ರವಿ ರವಿ ರಾಜೇಶ ಬಸವರಾಜು ಬೈ. ಚನ್ನಪಟ್ಟಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಏನು ಇವಾಗ ನೂತನವಾಗಿ ಆಗಿರ್ತಕ್ಕಂಥ ಸನ್ಮಾನ್ಯ ಗೌರವಾನ್ವಿತ ಮಾಜಿ ಸಚಿವರು ಮತ್ತು ಗೌರವ ಶಾಸಕರ ಸನ್ಮಾನ್ಯ CP ಯೋಗೇಶ್ ಅಣ್ಣವರು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರ್ಪಡೆ ಆದಾಗ ಅವರ ಅನುಯಾಯಿಗಳು, ಅವ್ರ ಜೊತೆಯಲ್ಲಿದ್ದಂಥ ಅವರ ಅನುಯಾಯಿಗಳು ಪಕ್ಷಕ್ಕೆ ಸೇರ್ಪಡೆ ಕಾರ್ಯಕ್ರಮಕ್ಕೆ ಆವಾಗಿನೇನೆ ಚುನಾವಣೆಯಲ್ಲಿ ಇದು ಮಾಡಿದ್ರು. ಆ ಚುನಾವಣೆಯಲ್ಲಿ ಗಡಿಬಿಡಿನಲ್ಲಿ ನಾವು ಮಾಡೋದು ಬೇಡ, ಚುನಾವಣೆ ತದನಂತರ ಮಾಡೋಣ ಅಂತಕ್ಕಂಥ ಪಕ್ಷದ ಆದೇಶದ ರಾಜ್ಯದ ಅಧ್ಯಕ್ಷರು ಮತ್ತು ಪಕ್ಷದ ಹಿರಿಯ ನಾಯಕರುಗಳು ಒಂದು ಸಮ್ಮುಖದಲ್ಲಿ ಒಂದು ತೀರ್ಮಾನ ಆಯಿತು. ಅವರು ಯಾರ್ಯಾರಿಗೆ ಅವರು ನೇಮಕಾತಿ ಮಾಡಬೇಕು ಅಂತ ಅವ್ರ ಹೆಸರುಗಳು ಇದು ಮಾಡ್ತಾರೋ ಯೋಗೇಶ್ ಅಣ್ಣವರು ಅವರಿಗೆ ದಯಮಾಡಿ ಇದು ಮಾಡಬೇಕು ಅಂತ ನಮಗೆ ರಾಜ್ಯ ಮಟ್ಟದ ಸಮಿತಿ ನಮಗೆ ಶಿಫಾರಸು ಮಾಡಿರೋ ದಿಸೆಯಿಂದ ಅವರು ಕೆಲವು ಹೆಸರುಗಳನ್ನ ಶಿಫಾರಸು ಮಾಡವ್ರೆ. ಇನ್ನೂ ಕೆಲವನ್ನ ಮಾಡ್ತೀನಿ ಅಂತ ಹೇಳ್ತೇನೆ, ಅವರು ಪೆಂಡಿಂಗ್ ಮಾಡಿ ಕೊಡವ್ರೆ. ಆದರೆ ಇನ್ನೂ ಸುಮಾರಷ್ಟು ಜನ ಪಕ್ಷದ ಸಂಘಟನೆಗೆ ಯಾರ್ಯಾರು ಹಿರಿಯ ಮುಖಂಡರುಗಳವ್ರೆ, ಪಕ್ಷದ ಕಾರ್ಯಕರ್ತರವ್ರೆ, ಅವರೆಲ್ಲ ಸೇರಿಸಿ ಇದು ಮಾಡಬೇಕು ಅಂತ ಮಾಡವ್ರೆ. ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಏನು DCM ಸಾಹೇಬರು ಮತ್ತು ಈ ರಾಜ್ಯದ ಏನು ಉಸ್ತುವಾರಿ ಸಚಿವರಾಗಿದ್ದ ರಾಮಲಿಂಗಾರೆಡ್ಡಿ ಅವರು ಮತ್ತು ಜಿಲ್ಲಾ ಮುಖಂಡರುಗಳು ಒಂದು ಸಮ್ಮುಖದಲ್ಲಿ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡಿಕೊಳ್ಬೇಕು ತೀರ್ಮಾನ ಮಾಡಿದ್ವಿ. ಆದರೆ ಏನು ಚುನಾವಣೆಯಲ್ಲಿ ಅವ್ರ ಜೊತೆಲಿ ಬಂದ್ರಲ್ಲ, ಅವ್ರಿಗೆ ಅದನ್ನು ಒಂದು ಕೊಡಬೇಕು ಅಂತಕ್ಕಂಥ ನಾವು ಇವಾಗೇ ಲೇಟ್ ಮಾಡಿದ್ವಿ, ಅದು ಕೊಟ್ಬಿಡಿ ಅಂತಕ್ಕಂಥದ್ದು ರಾಜ್ಯದ ಸಮಿತಿಯವರ ಒಂದು ಇದಾಗಿರುತ್ತೆ. ಇವತ್ತು ತುರ್ತಾಗಿ ಕರೆದು ಕೆಲವು ನೇಮಕಾತಿಗಳನ್ನು ನಾವೇನು ಇದು ಮಾಡಿದ್ದೀವಿ ಶಾಸಕರ ಮುಖಾಂತರ. ಅದಕ್ಕೆ ಯಾವುದೂ ಗೊಂದಲ ಇಲ್ಲ. ಪಕ್ಷದ ಕೆಲಸ ಮಾಡ್ತೀವಿ ಅಂತಕ್ಕಂಥ ಪುಣ್ಯಾತ್ಮರು ಎಷ್ಟು ಜನ ಬಂದ್ರು ಅವರಿಗೆ ಪಕ್ಷದಲ್ಲಿ ಸ್ಥಳಾವಕಾಶ ಇದೆ. ಕಾರ್ಯಕ್ರಮ ರೂಪಿಸ್ತಕ್ಕಂಥದ್ದು ಪಕ್ಷದ ಒಂದು ಸಿದ್ಧಾಂತವನ್ನು ಒಪ್ಕೊಂಡು ಕೆಲಸ ಮಾಡ್ತೀವಿ ಅಂತವ್ರಿಗೆ ನಾವು ತೆರೆದ ಬಾಗಿಲು ಕಾಂಗ್ರೆಸ್ ಪಕ್ಷ. ಅದರಲ್ಲೂ ನಾವು ಈ ಚುನಾವಣೆಯಲ್ಲಿ ಯಾರು ನಮ್ಮ ದಲಿತ ಬಂಧುಗಳವ್ರೆ, ಹಿಂದುಳಿದ ವರ್ಗದವರವ್ರೆ, ಎಲ್ಲರೂ ಅವರ ಮನಸ್ಫೂರ್ತಿಯಾಗಿ ಅವ್ರ ಕೆಲಸವನ್ನು ಮಾಡಿ ಪಕ್ಷವನ್ನು ಗೆಲುವು ಮಾಡಿರೋ ದಿಸೆಯಿಂದ ಅವ್ರಿಗೆ ಈ ಕ್ಷೇತ್ರದ ಪರವಾಗಿ ಮತ್ತು ಜಿಲ್ಲೆ ಪರವಾಗಿ ನಾವು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಮಾಧ್ಯಮದ ಮುಖಾಂತರ. ಮತ್ತು ನೇಮಕಾತಿನಲ್ಲಿ ಇನ್ನ ಜವಾಬ್ದಾರಿ ಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅವರೇ ಹಿರಿಯರೆಲ್ಲ, ಅವ್ರನ್ನೆಲ್ಲ ನೇಮಕ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ನಮ್ಗೆ ಆದೇಶ ಕೊಟ್ಟಿದ್ದಾರೆ. ಅಂದರೆ CP ಯೋಗೇಶ್ ಅಣ್ಣವ್ರು ಫ್ರೀ ಆಗಿರಬೇಕು, DCM ಸಾಹೇಬರು ಫ್ರೀ ಇರಬೇಕು ಮತ್ತು ರಾಮಲಿಂಗಾರೆಡ್ಡಿ ಸಾಹೇಬರು ಇವ್ರು ಇದು ಮಾಡೋ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತೀವಿ. ಅದರಲ್ಲಿ ಎಲ್ಲಕ್ಕೂ ಕೊಡ್ತೀವಿ, ನೇಮಕಾತಿ ಕೊಡ್ತೀವಿ. ಚುನಾವಣಾ ಸಂದರ್ಭದಲ್ಲಿ ಒಂದು ವಾಗ್ದಾನ ಕೊಟ್ಟಿದ್ರು. ಏನು ಹಿಂದೆ ಯೋಗೀಶ್ವರ ಜೊತೆಲಿ BJP-ನಲ್ಲಿ ಗುರುತಿಸ್ಕೊಂಡಿದ್ರು ಅಂತ ಮುಖಂಡರು ಕಾರ್ಯಕರ್ತರುಗಳು ಮತ್ತೆ ಯೋಗೀಶ್ವರ ಜೊತೆಲಿ ಬರಲಾಗಿ ಅವತ್ತು ವಾಗ್ದಾನ ಕೊಟ್ಟಿದ್ರು. ಯಾರು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಯಾರ್ಯಾರು ಯೋಗೀಶ್ವರ ಜೊತೆಲಿ ಬಂದಿದ್ದಾರೆ ಅವ್ರಿಗೆಲ್ರಿಗೂ ಸನ್ಮಾನ ಕೊಡ್ತೀವಿ ಅಂತ ಹೇಳಿ ಆ ಪ್ರಕಾರವಾಗಿ ಚುನಾವಣಾ ಸಂದರ್ಭದಲ್ಲಿ ಈ ಒಂದು ಡೆವಲಪ್ಮೆಂಟ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಈಗ ಅದನ್ನ ಹೈಕಮಾಂಡ್ನವರು ಚರ್ಚೆ ಮಾಡಿ ತೀರ್ಮಾನ ಮಾಡಿ ಯಾರ್ಯಾರು ಯೋಗೀಶ್ವರರ ಜೊತೆ ಬಂದಿದ್ದಾರೆ ಅವ್ರಿಗೆಲ್ರಿಗೂ ಒಂದು ಸ್ಥಾನಮಾನ ಕೊಟ್ಟುಬಿಡಿ ಅಂತ ಹೇಳಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಇದು ತುರ್ತಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಈಗ ಇನ್ನೂ ಸಹಿತ ಅನೇಕ ಹುದ್ದೆಗಳು ಖಾಲಿ ಇವೆ. ಆ ಹುದ್ದೆಗಳನ್ನ ಭರ್ತಿ ಮಾಡ್ಲಿಕ್ಕೆ ಈಗ ಆಲ್ರೆಡಿ ಆದೇಶ ಕೊಟ್ಟಿದ್ದಾರೆ. ಬಟ್ ಈಗ ತುರ್ತಾಗಿ ನಾವು ಈ ಆಗಿರೋ ಆದೇಶನ ವಿತರಣೆ ಮಾಡಿದೀವಿ ಅಷ್ಟೇ. ಇನ್ನೂ ಖಾಲಿ ಇವೆ. ಆ ಎಲ್ಲಾ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ. ಯಾರ್ಯಾರು ಹಿರಿಯೋರಿದ್ದಾರೆ, ಯುವಕರಿದ್ದಾರೆ, ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೆ ಅಂತವ್ರನ್ನೆಲ್ಲ ಸಂಘಟನೆ ನಾವು ಪಕ್ಷದಲ್ಲಿ ತೊಡಗಿಸ್ಕೊಳ್ಳಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದನ್ನ ಅತಿ ಶೀಘ್ರದಲ್ಲೇ ನಾವು ಮಾಡ್ತೀವಿ.